ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದದ್ದಲ್ಗೂ ಕೂಡ ಬಹಳ ದೊಡ್ಡ ಶಾಕ್. ರಾಯಚೂರಲ್ಲೂ 2 ಕಡೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ರಾಯಚೂರಿನ ದದ್ದಲ್ ಮನೆಯಲ್ಲಿ ಇಡಿ ಅಧಿಕಾರಿಗಳು ಪರಿಶೀಲನೆ ಮುಂದುವರೆಸಿದ್ದಾರೆ. ರಾತ್ರಿ ದಾಳಿ ಮಾಡಿ ಮನೆಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ ಅಧಿಕಾರಿಗಳು. 24 ಗಂಟೆ ಆಗಿದೆ. 24-25 ಗಂಟೆಗಳಿಂದ ನಿರಂತರವಾಗಿ ಶೋಧ ಕಾರ್ಯ ನಡೆಸಿದ್ದಾರೆ. ಮನೆಯಲ್ಲಿ ಸಿಕ್ಕಂತಹ ಜಮೀನು ದಾಖಲೆ, ಆಸ್ತಿ ಪತ್ರ ಏನಿದೆ ಅವೆಲ್ಲದರ ಪರಿಶೀಲನೆ ನಡೀತಾ ಇದೆ. ಅವರ ಬಿಸಿನೆಸ್ ವ್ಯವಹಾರದ ಕುರಿತಂತೆ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ದಾಖಲೆಗಳನ್ನ ಜಾಲಾಡ್ತಾ ಇದ್ದಾರೆ ಅಧಿಕಾರಿಗಳು. ಆಶಾಪುರ ರಸ್ತೆಯಲ್ಲಿರ್ತಕ್ಕಂಥ ಬಸನಗೌಡ ದದ್ದಲ್ ಅವರ ಮನೆ ಬಳಿ ಇದ್ದೇವೆ. ನೀವೇ ನೋಡ್ತಾ ಇದ್ದೀರಲ್ಲ, ಇದು ಬಸನಗೌಡ ದದ್ದಲ್ ಅವರ ನಿವಾಸ ಆಗಿದ್ದು, ನಿನ್ನೆ ಬೆಳಗ್ಗೆ 7 ಗಂಟೆ ಸುಮಾರಿಗೆ ಇಡಿ ಅಧಿಕಾರಿಗಳು ಬಸನಗೌಡ ದದ್ದಲ್ ಅವರ ಮನೆ ಮೇಲೆ ದಾಳಿ ಮಾಡ್ತಾರೆ. ಬಸನಗೌಡ ದದ್ದಲ್ ಅವರ ಮನೆಯಲ್ಲಿ ಬಸನಗೌಡ ದದ್ದಲ್ ಇರದೆ ಅವರ ಅಳಿಯಾದಂಥ ಚನ್ನಬಸು ಇರ್ತಾರೆ. ಅವರ ಸಂಬಂಧಪಟ್ಟಂಥ ಮೊಬೈಲ್ಗಳನ್ನು ವಶಕ್ಕೆ ಪಡೆದಂಥ ಇಡಿ ಅಧಿಕಾರಿಗಳು ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಅವರು ಎಲ್ಲರ ಮೊಬೈಲ್ಗಳನ್ನು ತಾವು ವಶಕ್ಕೆ ಪಡೆದು ಮತ್ತು ಇಡೀ ಮನೆಯನ್ನು ತಮ್ಮ ವಶಕ್ಕೆ ಪಡೆದು CRP ಪೊಲೀಸರನ್ನು ನಿಯೋಜನೆ ಮಾಡಿ ಒಟ್ಟು ಬಸನಗೌಡ ದದ್ದಲ್ ಅವರ ನಿವಾಸದಲ್ಲಿ 3 ಕಾರುಗಳಿದ್ದು 3 ಕಾರುಗಳ ಪರಿಶೀಲನೆಯನ್ನು ಮಾಡ್ತಾರೆ. ಕಾರ್ಗಳಲ್ಲಿದ್ದಂಥ ದಾಖಲೆಗಳನ್ನು ಕೂಡ ಪಡೆದುಕೊಳ್ತಾರೆ. ಒಂದು ಇನ್ನೋವಾ ಕಾರ್ ಇದೆ, ಇನ್ನೊಂದು ಸ್ಕಾರ್ಪಿಯೋ, ಬ್ಲ್ಯಾಕ್ ಸ್ಕಾರ್ಪಿಯೋ ಇದೆ. ಹಾಗೆ ಹೊರಗಡೆ ಇನ್ನೊಂದು ಕಾರ್ ಇರೋದರಿಂದ ಒಟ್ಟು 3 ಕಾರುಗಳಲ್ಲಿರ್ತಕ್ಕಂಥ ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಕಲೆ ಹಾಕ್ತಾರೆ. ಮತ್ತು ಜಮೀನಿನ ಆಸ್ತಿ ಪತ್ರ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ತಾವು ಪಡೆದುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಮಾಹಿತಿಗಳು, ಯಾವ್ಯಾವ ದಾಖಲೆಗಳು ಸಿಕ್ಕಿದ್ದಾವೆ, ಆ ದಾಖಲೆಗಳಲ್ಲಿ ಏನಿದೆ ಅನ್ನುವಂಥದ್ದು ಪ್ರತಿಯೊಂದು ಕೂಡ ಇಂಚಿಂಚು ಮಾಹಿತಿಯನ್ನು ಬಸನಗೌಡ ದದ್ದಲ್ ಅವರ ಅಳಿಯ ಚನ್ನಬಸು ಏನಿದ್ದಾರೆ ಅವರನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಅವರ ಜೊತೆಗೆ ದಾಖಲೆಗಳು ಎಲ್ಲೆಲ್ಲಿ ಇಟ್ಟಿದ್ದೀರಾ, ಆ ದಾಖಲೆಗಳನ್ನು ನಮಗೆ ಕೊಡಿ ಅನ್ನುವಂಥದ್ದು ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಒಟ್ಟು 10 ಜನರ ತಂಡದಿಂದ 2 ಕಡೆ ಕಾರ್ಯಾಚರಣೆ ನಡೀತಾ ಇದ್ದು, ರಾತ್ರಿ ಕೂಡ ಇಡಿ ಅಧಿಕಾರಿಗಳು ಬಸನಗೌಡ ದದ್ದಲ್ ಅವರ ನಿವಾಸದಲ್ಲೇ ಠಿಕಾಣಿ ಹೂಡಿದ್ದು, ಇಲ್ಲೇ ರಾತ್ರಿ 11 ಗಂಟೆ 12 ಗಂಟೆವರೆಗೂ ಕೂಡ ನಿರಂತರವಾಗಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ. ಬೆಳಗ್ಗೆ 5 ಗಂಟೆಯಿಂದ ಮತ್ತೆ ತಾವು ನಿನ್ನೆ ಪಡೆದಂಥ ದಾಖಲೆಗಳು ಯಾವ್ಯಾವ ಇದ್ದಾವೆ ಅವೆಲ್ಲವೂ ಕೂಡ ಲಿಸ್ಟ್ ಔಟ್ ಮಾಡಿ ಆ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಮೇಲಾಧಿಕಾರಿಗಳ ಗಮನಕ್ಕೂ ಕೂಡ ತರ್ತಾರೆ. ಆ ನಂತರ ಮೇಲಾಧಿಕಾರಿಗಳು ನೀಡಿರುವಂಥ ಸೂಚನೆಯನ್ನು ಆಧರಿಸಿ ಈಗ ಮತ್ತೊಂದು ಸುತ್ತಿನ ಪರಿಶೀಲನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಇಡಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಹೀಗೆ ನಿರಂತರವಾಗಿ ಇಡಿ ಅಧಿಕಾರಿಗಳು ದಾಖಲೆಗಳನ್ನು ಇಟ್ಕೊಂಡು ಪರಿಶೀಲನೆಯನ್ನು ಮುಂದುವರಿಸಿದ್ದಾರೆ. ಇವತ್ತು ಕೂಡ ಬಹುತೇಕವಾಗಿ ಇಡೀ ದಿನ ಕಾರ್ಯಾಚರಣೆ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಇಡಿ ಅಧಿಕಾರಿಗಳು ಈ ಸಂಬಂಧಪಟ್ಟಂತೆ ಕೆಲವು ದಾಖಲೆಗಳು ಮತ್ತು ಅಷ್ಟೇ ಅಲ್ಲದೇ SNH ಸುವರ್ಣ ನ್ಯೂಸ್ ವರದಿಯನ್ನು ಕೂಡ ನೋಡಿಕೊಂಡು ವರದಿಗೆ ಸಂಬಂಧಪಟ್ಟಂತೆ ಈ ಥರದ ದಾಖಲೆಗಳು ಏನಾದರೂ ಇದ್ದಾವೆ ಅನ್ನುವಂಥದ್ದು ಕೂಡ ಅವರಿಂದ ಕೇಳುವಂಥದ್ದು ಕೂಡ ಇಲ್ಲಿ ನಡೀತಾ ಇದೆ. ಒಟ್ಟಾರೆ ರಾಯಚೂರು ನಗರದ 2 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ಬಸನಗೌಡ ದದ್ದಲ್ ಮತ್ತು ಬಸನಗೌಡ ದದ್ದಲ್ ಅವರ ಮಾಜಿ PA ಆದಂಥ ಹಂಪಣ್ಣ ರಾಠೋಡ್ ಅಪಾರ್ಟ್ಮೆಂಟಲ್ಲಿ ಈ ಒಂದು ದಾಖಲೆಗಳ ಪರಿಶೀಲನೆ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರ್, SNH ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.